ಸಿದ್ದರಾಮಯ್ಯ ಅವ್ರನ್ನ ಏನಾದ್ರು ಭೇಟಿ ಮಾಡ್ತೀರಾ ಸರ್ ಇದಕ್ಕೆ ಸಂಬಂಧಪಟ್ಟಂತೆ? ಎಲ್ಲರನ್ನೂ ಭೇಟಿ ಮಾಡುವಂಥ ಪ್ರಯತ್ನ ಮಾಡ್ತೀವಿ. ನಮ್ಮ ಕೆಲಸ ನಾವು ಮುಂದುವರಿತೀವಿ. ನಮ್ಮ ಕೆಲಸದ ಮೇಲೆ ನಮ್ಮ ದೃಷ್ಟಿ ಇಟ್ಕೊಂಡಿದ್ದೀವಿ. ಯಾವಾಗ ಸಂದರ್ಭ ಸೂಕ್ತನೋ ನಾವು ಎಲ್ಲರನ್ನೂ ಭೇಟಿ ಮಾಡ್ಕೊಂಡು ಮುಂದುವರಿತೀವಿ. ಈ ಏನು ಕಾನ್ಫ್ಲಿಕ್ಟ್ ಏನಾದ್ರು ಆದ್ರೆ ಏನ್ ಮಾಡ್ತೀರಾ ಯಾಕಂತಂದ್ರೆ ಪ್ರತಾಪ್ ಸಿಂಗ್ ಅವರು ಹೇಳ್ತಿದ್ದು ಇದನ್ನೇ ನಮಗೆ ಕೋಆಪರೇಷನ್ ಮಾಡ್ತಾ ಇಲ್ಲ ಅಂತ. ಈ ಏನು ಬಿಜೆಪಿ ಮತ್ತು ಕಾಂಗ್ರೆಸ್ ಈ ಒಂದು ಸಂಘರ್ಷ ಏನ್ ಇದಾದ್ರೆ ಯಾವ ರೀತಿ ಫೇಸ್ ಮಾಡ್ತೀರಾ ಸರ್? ರಾಜಕೀಯ ಯಾವಾಗಲೂ ಇದ್ದೇ ಇರುತ್ತೆ ರಾಜಕೀಯದಲ್ಲಿ. ಆದರೆ ಅದನ್ನ ಮೀರಿ ನಾವು ಕೆಲಸ ಮಾಡಬೇಕು ಅಂತ ಪ್ರಯತ್ನವನ್ನು ಮಾಡ್ತೀವಿ. ಇಂಥ ಸವಾಲುಗಳು ಬಂದರೂ ಅದು ಹೇಗೆ ಅದೇ ರೀತಿ ಅದನ್ನ ನಾವು ಪರಿಹಾರ ತಂದ್ಕೊಂಡು ಮುಂದುವರಿಬೇಕು ಅಂತ ನಾವು ಯೋಚನೆ ಮಾಡ್ಕೊಂಡು ಮಾಡ್ತೀವಿ. ಇಲ್ಲಿ ನಮ್ಮ ಹಿರಿಯರಿದ್ದಾರೆ, ಪಕ್ಷದ ಹಿರಿಯರಿದ್ದಾರೆ, ಹಿರಿಯ ನಾಯಕರು ಇದ್ದಾರೆ. ಅವರೆಲ್ಲರ ಸಲಹೆ ಸಹಕಾರದೊಂದಿಗೆ, ನಿಮ್ಮ ಸಹಕಾರದೊಂದಿಗೆ ನಾವು ಮುಂದುವರಿತೀವಿ. ಗ್ಯಾರಂಟಿ ಯೋಜನೆಗಳು ಮತ್ತೆ ಮುಖ್ಯಮಂತ್ರಿಗಳ ಕವತಿಲೆ ಇಷ್ಟೆಲ್ಲ ಎದುರಿಸಿ ನೀವು ಗೆದ್ದಿದ್ದೀರಿ, ಏನು ನೀವು ಗೆಲುವಿಗೆ ಮಾನದಂಡ ಏನು ಅಂತ? ನಮ್ಮ ಕಾರ್ಯಕರ್ತರು ಪ್ರಥಮವಾಗಿ ಅವರು ಭಾಳ ಶ್ರಮಿಸಿದ್ದಾರೆ, ಕೆಲಸ ಮಾಡಿದ್ದಾರೆ. ನಮ್ಮ ಕಡೆಯಿಂದನೂ ಪ್ರಧಾನಮಂತ್ರಿ ಅವರ ಗ್ಯಾರಂಟಿಯನ್ನು ಎಲ್ಲರ ಜೊತೆಗೂ ಹಂಚ್ಕೊಂಡಿದ್ದಾರೆ. ಅವ್ರ ಜೊತೆ ಆ ಮಾಹಿತಿನೂ ಕೂಡ ತಿಳಿಸಿದ್ದಾರೆ. ಅದರ ಜೊತೆಗೆ ನಮ್ಮ ಹಿಂದೆ ಮೈಸೂರು ಅರಸರು ಯಾವ ರೀತಿ ಕೆಲಸವನ್ನು ಮಾಡಿದ್ರು, ಉತ್ತಮ ಆಡಳಿತ ಅಂದಿನ ಸರ್ಕಾರ ಅವರು ಯಾವ ತತ್ವದೊಂದಿಗೆ ಅವರ ನಾಯಕತ್ವವನ್ನು ವಹಿಸಿದ್ರು, ಅದೆಲ್ಲನೂ ಕೂಡ ಗುರುತಿಸಿದ್ದಾರೆ. ಕೊನೆಯದಾಗಿ ಭಾಳ ಮುಖ್ಯವಾಗಿ 10 ವರ್ಷದಲ್ಲಿ ಪ್ರಧಾನಮಂತ್ರಿ ಅವರು ನಮ್ಮ ದೇಶಕ್ಕೆ ಕೊಟ್ಟಿರುವಂಥದ್ದು ಕೊಡುಗೆಗಳು ಅದು ಒಂದು ದೊಡ್ಡ ಸಾಧನೆ ಆಗಿರೋದ್ರಿಂದ ಜನರು ಅದಕ್ಕೂ ಕೂಡ ಸ್ಪಂದಿಸಿದ್ದಾರೆ. ಇಲ್ಲ, ಅದರಲ್ಲಿ 100ಕ್ಕೆ 100 ಕೊಡಲೇಬೇಕು. ನಮ್ಮ ದೇವರಾಜ ಮಾರ್ಕೆಟ್ ಇರ್ಬೋದು, ಲ್ಯಾಂಡ್ಸ್ಡೌನ್ ಇರ್ಬೋದು, ಮೈಸೂರು ಒಂದು ಹೆರಿಟೇಜ್ ಸಿಟಿಯಾಗಿ ನಾವು ಗುರುತಿಸಿ ಅದಕ್ಕೆ ಏನೇನು ಪ್ರೋತ್ಸಾಹವನ್ನು ಕೊಡಬೇಕು ಆಗಲೇ ನಾವು ಮಾಡ್ತೀವಿ. ನಾನು ಆಗಲೇ ಹೇಳಿದ್ದೀನಿ, ಅಲ್ಲಿ ಡೆಮೊಲಿಷನ್ ಅವಶ್ಯಕತೆ ಇಲ್ಲ. ನಾವು ಅದರ ಸಂರಕ್ಷಣೆಗಾಗಿ ನಿಂತಿರ್ತೀವಿ, ಕೆಲಸವನ್ನು ಮಾಡ್ತೀವಿ. ವೇಗವಾಗಿ ಪರಿಹಾರ ತರುವಂತ ಪ್ರಯತ್ನ ಮಾಡ್ತೀವಿ. ಸರ್, ಪ್ರತಾಪ್ ಸಿಂಹ ಅವರು ಇದ್ದಾಗ ಬಹಳಷ್ಟು ವಿವಾದಗಳು ಮೈಸೂರಿಗೆ ಎದ್ದಿತ್ತು. ಆ ವಿವಾದಗಳಿಗೆ ಸ್ಟಾಪ್ ಮಾಡ್ತೀರಾ ಅಥವಾ ಅದು ಕಂಟಿನ್ಯೂ ಆಗುತ್ತಾ? ಏನು ವಿವಾದ ಅಂತ ನೀವು ಸ್ಪಷ್ಟವಾಗಿ ಹೇಳಿದ್ರೆ ನಾವು ಒಂದು ಅದು ಬಂದಾಗ ನಾವು ಏನ್ ಮಾಡಬೇಕು ಮಾಡೋಣ. ಅದು ಸಂವಿಧಾನಕ್ಕೆ ತಕ್ಕಂತೆ ನಾವು ಕೆಲಸವನ್ನು ಮಾಡ್ತೀವಿ. ಸಂವಿಧಾನನೇ ಇವಾಗ ಸ್ಪಷ್ಟ ಎಲ್ಲಕ್ಕಿಂತ. ಅದು ಅದೇ ನಮ್ಮ ಇವತ್ತಿನ ಸ್ಮೃತಿ. ಸೊ ಅದಕ್ಕಾಗಿ ಅದಕ್ಕೆ ತಕ್ಕಂತೆ ಕೆಲಸವನ್ನು ಮಾಡ್ತೀವಿ. ಎಲ್ಲ ಒಂದು ಪರಿಶೀಲನೆ ಮಾಡಿದ ನಂತರ ನಾವೆಲ್ಲ ಕೆಲಸವನ್ನು ಮುಂದುವರಿತೀವಿ. ಸರ್, ಏನೇ ಅಭಿವೃದ್ಧಿ ಕಾರ್ಯನ ಕೈಗೊಂಡ್ರು ಪ್ರತಾಪ್ ಸಿಂಹ ಅವ್ರ ಜೊತೆ ಮುಂದೆ ಏನಾದ್ರು ಸಮಾಲೋಚನೆ ಮಾಡ್ತೀರಾ ಸರ್? ಎಲ್ಲರ ಸಹಕಾರ ಬೇಕಾಗಿದೆ. ಪ್ರತಿಯೊಬ್ಬರ ಪಕ್ಷದ ಮುಖಂಡರು, ಹಿರಿಯ ಮುಖಂಡರು, ಎಲ್ಲರೂ, ಮಾಜಿ ಸಂಸದರ ಅವಶ್ಯಕತೆಯೂ ಇದೆ. ಸಾರ್ವಜನಿಕರ ಜೊತೆಗೆ ನಾವು ಕೆಲಸವನ್ನು ಮಾಡ್ತೀವಿ. ಚಾಮುಂಡಿ ಬೆಟ್ಟ ಇಲ್ಲ, ನಾನು ಆಗಲೇ ಹೇಳಿದ್ದೀನಿ, ಅದರ ಅವಶ್ಯಕತೆ ಇಲ್ಲ. ಚಾಮುಂಡಿ ಬೆಟ್ಟ ಮೊದಲನೇದಾಗಿ ಒಂದು ಧಾರ್ಮಿಕ ಸ್ಥಳ. ಆ ಧಾರ್ಮಿಕ ಸ್ಥಳಕ್ಕೆ ಅದರ ಒಂದು ಕಾಳಜಿ ಇಟ್ಕೊಂಡು, ಎರಡನೇದು ನಮ್ಮ ಪರಿಸರ, ಅಲ್ಲಿ ಅದಕ್ಕೆ ಇನ್ನೊಂದು ಕಾಳಜಿ ಇಟ್ಕೊಂಡು ನಾವು ಕೆಲಸವನ್ನು ಮಾಡ್ತೀವಿ. ಅದರ ಸಂರಕ್ಷಣೆ ಮಾಡ್ತಾ ಅದರ ದೃಷ್ಟಿಯಿಂದ ಕೆಲಸವನ್ನು ಮಾಡ್ತೀವಿ. ಚುನಾವಣೆ ಸಂದರ್ಭದಾಗ ಚಾಮುಂಡಿ ಬೆಟ್ಟ ರೋಡ್ ಮಾಡ್ತೀವಿ, ಸಿಂಗಾಪುರ್ ತರ ಏನೇ ಇರಲಿ, ಒಂದು ಮಿಕ್ಕಿರೋ ಕೆಲಸದ ಪರಿಶೀಲನೆ ಮಾಡಬೇಕಾಗಿದೆ. ಅದ ನಂತರ ನಾವು ಸ್ಪಷ್ಟವಾಗಿ ಏನೇನು ಘೋಷಣೆ ಮಾಡ್ಬೇಕು ಮಾಡ್ತೀವಿ. ಸರ್, ಗ್ಯಾರಂಟಿ ಯೋಜನೆಗಳೇನಿತ್ತು ಅದರಿಂದ ಅಸಮಾಧಾನ ಇತ್ತು ಅಂತ ಒಂದು ವಾದ ಇತ್ತು. ಅದರ ಮಧ್ಯದಲ್ಲಿ ಕಾಂಗ್ರೆಸ್ನವರೇ ಗ್ಯಾರಂಟಿ ಯೋಜನೆಗಳನ್ನ ಕೈಬಿಡಬೇಕು ಅಂತ ಕಾಂಗ್ರೆಸ್ ನಾಯಕರೇ ಹೇಳಿದ್ರು. ಈ ಸಂದರ್ಭದಲ್ಲಿ ಅವಶ್ಯಕತೆ ಇದೆಯಾ? ಗ್ಯಾರಂಟಿ ಯೋಜನೆಗಳು ಮುಂದುವರಿಬೇಕಾ ಅಥವಾ ಇರಬೇಕಾ? ಏನು ಅವರು ಜಾರಿ ಮಾಡಿರೋದು ಕಾಂಗ್ರೆಸ್ನೇ, ನೀವು ಸ್ಪಷ್ಟವಾಗಿ ಅವ್ರನ್ನೇ ಕೇಳಬೇಕಾಗಿರುವಂಥದ್ದು ಇದು ಪ್ರಶ್ನೆ. ನಾವೇನು ಅದ್ರ ಬಗ್ಗೆ ತೀರ್ಮಾನ ತಗೊಳಕ್ಕಾಗಲ್ಲ. ಅವರು ಚುನಾವಣೆ ಗೆದ್ದಿರೋದು ಗ್ಯಾರಂಟಿ ಮೇಲೆ. ಸೊ ಅದು ಸಾಮಾನ್ಯವಾಗಿ ಸಾರ್ವಜನಿಕರ ಒಂದು ದೃಷ್ಟಿಯಿಂದ ಅದು ಕಂಟಿನ್ಯೂ ಆಗಬೇಕು. ಅದರ ತೀರ್ಮಾನ ಅವ್ರದ್ದು. ಟೂರಿಸ್ಟ್ ಪ್ಲೇಸಸ್ ಅಲ್ಲಿ ಪಾರ್ಕಿಂಗ್ ಸಮಸ್ಯೆ ಇದೆ, ಎಸ್ಪೆಷಲಿ ಪ್ಯಾಲೇಸ್ ಅಂಡ್ ಝೂ. ಈಗ 40 ಲಕ್ಷ ಜನ ಬರ್ತಾರೆ ಟೂರಿಸ್ಟ್. ಅದ್ರ ಬಗ್ಗೆ ನಾವು ಫೋಕಸ್ ಮಾಡ್ತೀರಾ? ಯಾಕಂದ್ರೆ ಎಲ್ಲರೂ ಬಂದವರು ಹೇಳ್ತಾರೆ, ಟೂರಿಸ್ಟ್ ಬಂದ್ರೆ ಇಲ್ಲ, ನೀವು ಹೇಳೋದು ನಿಜ. ಪ್ಯಾಲೇಸ್ ಅಲ್ಲಿ ಇದೆ ಅಂತ ಹೇಳ್ತಾರೆ. ಏನು ಆಡಿಯನ್ಸ್ ಹತ್ರ
ತಕೊಂಡು ಪ್ಯಾಲೇಸ್ ಎಲ್ಲಿದೆ ಅಂತ ಕೇಳ್ತಾರೆ. There is no ಸೂಚನಾ ಫಲಕಗಳಿಲ್ಲ. destination boards ಇಲ್ಲ. ಪ್ರವಾಸೋದ್ಯಮದ ಸ್ಥಳಗಳು ಆಗಲೇ ಹೇಳಿದ್ದೀನಿ, ಮೈಸೂರಲ್ಲಿ ಬೇಕಾದಷ್ಟಿದೆ. ಅದಕ್ಕೆ ತಕ್ಕಂತೆ ನಾವು ಸೌಲಭ್ಯಗಳನ್ನು ನೀಡಬೇಕಾಗಿದೆ, ಅವ್ರಿಗೆ ಅನುಕೂಲ ಆಗೋಂಗೆ ಕೆಲಸವನ್ನು ಮಾಡಬೇಕಾಗಿರುವಂಥದ್ದು ಮಾಡ್ತೀವಿ.